ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. 50 ರನ್ ಮುಂದೆ ನಮ್ಮ ದೇಶದ ಬ್ರ್ಯಾಂಡ್ ಆಗಿರುವಂಥ ಲಾವಾನವರು ಹೊಸದಾಗಿ ಲಾಂಚ್ ಮಾಡಿರೋ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ 5G ಸ್ಮಾರ್ಟ್ಫೋನ್ ಇದೆ, ಲಾವಾ ಶಾರ್ಕ್ 5G ಅಂತ. ಈ ಫೋನ್ನ ಲಾವಾದವರು ಕೇವಲ 7,999 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ, ಅಂದರೆ 8,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಸ್ಪೆಸಿಫಿಕೇಶನ್ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಬಾಕ್ಸನ್ನು ಓಪನ್ ಮಾಡೋಣ. ಸೊ ಈ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಾಕ್ಸ್ನ ಕ್ವಾಲಿಟಿ ಆ್ಯಕ್ಚುಲಿ ಒಂದು ಲೆವೆಲ್ಗೆ ಹೊರಗಡೆಯಿಂದ ಚೆನ್ನಾಗಿದೆ, ಆಯಿತಾ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರ ಒಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ನಂತರ ಇದರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಸಾಲಿಡ್ ಆಗಿದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನಂತರ ಒಂದು ವಾರಂಟಿ ಕಾರ್ಡ್, ಆಯಿತಾ. ನಮಗೆ ಇದರಲ್ಲಿ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಕೊಟ್ಟಿದ್ದಾರೆ, ಆಯಿತಾ. ಸೊ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ವಿತಿನ್ 24 ಅವರು ನಮ್ಮ ಮನೆಗೆ ಬಂದುಬಿಟ್ಟು ಇವರು ಸರ್ವಿಸನ್ನು ಮಾಡ್ತಾರಂತೆ. ಸೊ ನೀವು SMS ಮುಖಾಂತರ, ವಾಟ್ಸ್ಯಾಪಲ್ಲಿ ಟೆಕ್ಸ್ಟ್ ಮಾಡಿದ್ರೆ ಸಾಕಂತೆ, ಅವ್ರ ವೆಬ್ಸೈಟ್ ಮುಖಾಂತರ ಬೇಕಾದರೂ ನಾವು ಈ ಸರ್ವಿಸನ್ನು ಬುಕ್ ಮಾಡ್ಕೋಬೋದು. ಫೋನ್ ನಂಬರ್ನ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಮನೆಗೆ ಒಂದು ಸರ್ವಿಸ್ ಮಾಡಿಕೊಡ್ತಾರೆ. ಹಿಂದ್ಗಡೆ ಎಲ್ಲ ಭಾಷೆಯಲ್ಲೂ ಕೂಡ ಇದೆ, ಕನ್ನಡದಲ್ಲೂ ಇದೆ, ಒಂದು ಒಳ್ಳೆ ವಿಷಯ. ನಂತರ ಇದರ ಕೆಳಗಡೆ ನಮಗೆ 10 ವ್ಯಾಟ್ನ ಚಾರ್ಜರು. ನಾನು ಫಸ್ಟ್ ಈ ಚಾರ್ಜರ್ನ ನೋಡಿದಾಗ ಮೋಸ್ಟ್ಲಿ 25-30 ವ್ಯಾಟು ಅಂತ ಅಂದ್ಕೊಂಡೆ. ಇಷ್ಟು ದಪ್ಪ ಇದೆ ಗುರು ಚಾರ್ಜರ್ನ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಬರೀ 10 ವ್ಯಾಟು ಅಂತ ಕೇಳಿ ಶಾಕ್ ಆಯಿತು. ಯೂಶ್ವಲ್ 10 ವ್ಯಾಟ್ ಅಂದರೆ ಸಣ್ಣಗೆ ಬರುತ್ತೆ, ಆಯಿತಾ. ಇಷ್ಟು ದಪ್ಪ ಇದ್ರೂ ಬರೀ 10 ವ್ಯಾಟ್. ನಂತರ ಒಂದು USB Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. Type A ಇಂದ Type-C ಕೇಬಲ್ನ ಕ್ವಾಲಿಟಿ ಸ್ವಲ್ಪನೂ ಚೆನ್ನಾಗಿಲ್ಲ, ಆಯಿತಾ. ಸೊ ಪ್ರೀಮಿಯಮ್ ಅಂತ ಅನಿಸಲ್ಲ. ಇದ್ರ ಮೇಲ್ಗಡೆ ಲಾವಾದು ಬ್ರ್ಯಾಂಡಿಂಗ್ ಸಹ ಇದೆ. ಇನ್ನೊಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕೇಬಲ್ ಕೊಡ್ಬೇಕು ನಂಗೆ ಅನ್ನಿಸ್ತಂಗೆ, ಆಯಿತಾ. ಸೊ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಒಂದು ಬ್ರ್ಯಾಂಡಿಗೆ. ನಾವು ಫೋನ್ನ ಹೊಸ್ದಾಗಿ ತೊಗೊಂಡ್ಮೇಲೆ ಓಪನ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಪ್ರೀಮಿಯಮ್ನೆಸ್ ಫೀಲ್ ಆಗಬೇಕು. ಇಲ್ಲಿ ನೋಡಿ, ಯೂಸ್ ಮಾಡಿರೋ ಈ ಕಾರ್ಡು ಇವೆಲ್ಲ ತುಂಬ ಪ್ರೀಮಿಯಮ್ ಅಂತ ಅನಿಸಲ್ಲ, ಅದು ಲೋಕಲ್ ಬ್ರ್ಯಾಂಡ್ ಅನ್ನೋ ಒಂದು ಫೀಲಿಂಗನ್ನು ಕೊಡುತ್ತೆ, ಆಯಿತಾ. ಇದು ನಮ್ಮ ದೇಶದ ಬ್ರ್ಯಾಂಡು, ಆಯಿತಾ. ಜನ ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿರ್ಬೇಕಾಗತ್ತೆ, ಆಯಿತಾ. ಲಾವಾದವರು ಇದ್ರ ಬಗ್ಗೆ ಯೋಚನೆ ಮಾಡಿ ಇಂಪ್ರೂವ್ ಮಾಡ್ಬೇಕು ನಂಗೆ ಅನ್ನಿಸ್ತಂಗೆ. ಇನ್ನು ಕೊನೆಯದಾಗಿ ಒಂದು ಸಿಮ್ ಇಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಇಷ್ಟು ಉದ್ದ ಇರುವಂಥ ಸಿಮ್ ಇಜೆಕ್ಷನ್ ಪಿನ್ ನಾನು ಎಲ್ಲೂ ಕೂಡ ನೋಡಿರಲಿಲ್ಲ. ಮೋಸ್ಟ್ಲಿ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರಬೇಕು. ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ, ಚೆನ್ನಾಗೇ ಇದೆ, ಆಯಿತಾ. ಪರವಾಗಿಲ್ಲ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇನ್ನೊಂದು ಡಿಸಪಾಯಿಂಟಿಂಗ್ ಏನಪ್ಪ ಅಂತ ಅಂದರೆ ಈ ಫೋನ್ ಹಿಂದೆ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರಲ್ವಾ, ಅದನ್ನು ಕೀಳಕ್ಕೆ ಹೋದಾಗ ಈ ಫೋನ್ನ ಬ್ಯಾಕಿಗೆ ಗಮ್ ಅಂಟ್ಕೊಂತು, ಆಯಿತಾ. ಅದನ್ನಾದರೂ ಅವ್ರು ಯೋಚನೆ ಮಾಡಿ ಒಂದು ಸರಿಯಾದ ಸ್ಟಿಕ್ಕರ್ನ ಹಾಕಬೇಕು. ಅಂದರೆ ಕಿತ್ತಾಗ ಬೇರೆ ಎಲ್ಲ ಬ್ರ್ಯಾಂಡ್ ಫೋನ್ಗಳದ್ದು ನೋಡಿ ಕಿತ್ತ ತಕ್ಷಣ ಬಂದ್ಬಿಡುತ್ತೆ, ಗಮ್ ಅಂಟ್ಕೊಳ್ಳಲ್ಲ. ಇದು ನನಗೆ 2ನೇ ಟೈಮ್ ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ಲಾವಾದವ್ರಿಗೆ ಲಾಸ್ಟ್ ಟೈಮು ಕೂಡ ನಾನು ಇದನ್ನು ಹೇಳಿದ್ದೆ, ಈ ಥರ ಇದೆ, ದಯವಿಟ್ಟು ಆ ಸ್ಟಿಕ್ಕರ್ನ ಚೇಂಜ್ ಮಾಡಿ ಅಂತ. ಈ ಸಲನೂ ಹಂಗೆ ಇದೆ. ಕಿತ್ತರೆ ಈ ಬ್ಯಾಕಿಗೆ ಗಮ್ಮು ಒಂದು ರೀತಿ ಅಲ್ಲೇ ಅಂಟ್ಕೊಂಡಿರುತ್ತೆ, ಆಯಿತಾ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ ನಂಗೆ ಅನ್ನಿಸ್ತಂಗೆ. ಈ ಸಣ್ಣ ಸಣ್ಣ ವಿಷಯಗಳಿಗೆ ಬ್ರ್ಯಾಂಡ್ನವರು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಸರಿ ಮಾಡಬೇಕು. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನ್ ಸುಮಾರು 200 ಗ್ರಾಮ್ ವೆಯ್ಟ್ ಇದೆ ಮತ್ತು 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ ಫ್ರಂಟಲ್ಲಿ ನಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಬೆಸಲ್ಸ್ ಎಲ್ಲ ದೊಡ್ಡದಾಗೇ ಇದೆ, ಬಾಟಮ್ ಬೆಸಲ್ ಅಂತೂ ತುಂಬ ದೊಡ್ಡದಾಗಿದೆ, ಆಯಿತಾ. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ, ಆಯಿತಾ. ಪಂಚೋಲ್ ಕ್ಯಾಮ್ರಾ ಇರುವಂಥ ಫೋನ್ಗಳು ಕೂಡ ಇತ್ತೀಚೆಗೆ ಈ ಬೆಲೆಗೆ ಬರೋಕ್ಕೆ ಶುರುವಾಗಿದೆ. ಬಟ್ 8,000 ಅನ್ನೋದನ್ನು ತಲ್ಲಿಡ್ಕೊಂಡು, ಅದರಲ್ಲೂ 5G ಫೋನ್ ಅಂತ ತಲ್ಲಿಡ್ಕೊಂಡು ಓಕೆ ಅನ್ಬೋದು. ಫ್ರಂಟಿನ ಒಂದು ನಾರ್ಮಲ್ ಲುಕ್ಕಿಂಗ್ ಫೋನು. ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ನಾವು ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇಲ್ಲ. ಹಿಂದಕ್ಕೆ ಬಂತು ಅಂತ ಅಂದರೆ ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಪಾಲಿಕಾರ್ಬೋನೇಟ್ ಪ್ಲಾಸ್ಟಿಕ್ ಬ್ಯಾಕ್, ಆಯಿತಾ. ಲಾಭಾದವರು ಯೂಶಲಿ ಅವ್ರದ್ದು ಈ ಪ್ರೈಸ್ ರೇಂಜಲ್ಲಿ ಕೆಲವೊಂದು ಟೈಮ್ ಗ್ಲಾಸ್ ಬ್ಯಾಕನ್ನು ಸಹ ಕೊಟ್ಟಿದ್ದಾರೆ. ಇದಕ್ಕೂ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು, ಬಟ್ ಕೊಟ್ಟಿಲ್ಲ, ಆಯಿತಾ. ಗ್ಲಾಸಿ ಬ್ಯಾಕು ನಿಮಗೆ ಸ್ಮಡ್ಜಸ್ ಅಷ್ಟಾಗಿ ಕಾಣಲ್ಲ, ಲೈಟಿಗೆ ಬೆಳಕಿಗೆ ಇಟ್ಕೊಂಡ್ರೆ ಒಂದು ಆ್ಯಂಗಲಲ್ಲಿ ಕಾಣುತ್ತೆ, ಆಯಿತಾ. ಹಿಂದ್ಗಡೆ ಲುಕ್ಕು ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು, ಪ್ರೀಮಿಯಮ್ ಅಂತ ಕೂಡ ಅನಿಸುತ್ತೆ. ಹಿಂದ್ಗಡೆ ನಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಈ ಫ್ಲ್ಯಾಶ್ನ ಸುತ್ತ ಏನೋ ಒಂಥರ ಡೈಮಂಡ್ ಸ್ಪಾರ್ಕಲ್ ಡಿಸೈನ್ ಥರ ಏನೋ ಇದೆ, ಆಯಿತಾ. ಸೊ ಏನೋ ಇಂಟ್ರೆಸ್ಟಿಂಗ್ ಆಗೇನೋ ಮಾಡಿದ್ದಾರೆ, ನಂಗೆ ಗೊತ್ತಿಲ್ಲ ಅದೆಷ್ಟು ಮ್ಯಾಟ್ರ್ ಆಗುತ್ತೆ ಅಂತ. ಇನ್ನು ಫ್ರೇಮ್ ಬಂದುಬಿಟ್ಟು
ಪ್ಲಾಸ್ಟಿಕ್ ಫ್ರೇಮ್ ಆಬ್ವಿಯಸ್ಲಿ, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಅಪ್ ಟು 1 TB ತನಕ ನೀವು ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಮತ್ತು ಇದಕ್ಕೆ IP ರೇಟಿಂಗ್ ಸಹ ಇದೆ, IP54. ಏನು ಕೊಡದಿರೋದಕ್ಕಿಂತ ಅಟ್ಲೀಸ್ಟ್ ಕೊಟ್ಟಿದ್ದಾರಲ್ಲ, ಸೂಪರ್ ವಿಷಯ. ಸದ್ಯಕ್ಕೆ ಸ್ಮಾರ್ಟ್ಫೋನು 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಗೋಲ್ಡ್ ಕಲರ್ ಒಂದು, ಇನ್ನೊಂದು ಬ್ಲೂ ಕಲರ್ ಬರುತ್ತೆ ಆಯಿತಾ. ನಿಮ್ಗೆ ಇಷ್ಟ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 6.75 ಇಂಚಿನ HD+ ರೆಸಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಇದು 2.5D ಗ್ಲಾಸ್, ಅಂದರೆ ಸ್ವಲ್ಪ ಕರ್ವ್ ಅಂತ ಅನಿಸುತ್ತೆ ಆಯಿತಾ ಎಡ್ಜಲ್ಲಿ. ಸೊ ಡಿಸ್ಪ್ಲೇಗೆ ಒಂಥರ ಪ್ರೊಟೆಕ್ಷನ್ ಕೂಡ ಸಿಕ್ಕ ರೀತಿ ಆಗುತ್ತೆ. ಇದು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಒಳ್ಳೆ ವಿಷಯ ಈ ಪ್ರೈಸ್ ರೇಂಜಿಗೆ. ಇದು 16 ಮಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಚೆನ್ನಾಗಿದೆ. ನಾರ್ಮಲಿ ಈ ಪ್ರೈಸ್ ರೇಂಜಿನ ಯಾವ ಫೋನ್ ತೊಗೊಂಡ್ರೂ ಕೂಡ ಡಿಸ್ಪ್ಲೇ ತುಂಬ ಸಿಮಿಲರ್ ಆಗಿ ಇರುತ್ತೆ. ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ, ಒಂದು ಲೆವೆಲ್ ವಿವಿಡ್ ಆಗಿದೆ, ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ ಪ್ರೈಸ್ ರೇಂಜಿಗೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂತ ಅಂದರೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4 GB ರ್ಯಾಮು, 64 GB ಸ್ಟೋರೇಜು. ಇದರಲ್ಲಿ ವರ್ಚುವಲ್ ರ್ಯಾಮ್ ಸಹ ಇದೆ, ಅಂದರೆ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡ್ಕೊಳುತ್ತಾ ಆಯಿತಾ. ಮತ್ತು ಆಗಲೇ ಹೇಳಿದಂಗೆ ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಸಹ ಇದೆ. ಅಪ್ ಟು 1 TB ತನಕ SD ಕಾರ್ಡ್ ನೀವು ಹಾಕೋಬೋದು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು. ಸ್ಟೋರೇಜ್ ಟೈಪ್ ಎಲ್ಲೂ ಕೂಡ ಅವ್ರು ಸ್ಪೆಸಿಫೈ ಮಾಡಿಲ್ಲ. ಮೋಸ್ಟ್ಲಿ eMMC 5.1 ಅಥವಾ UFS 2.2 ಸ್ಟೋರೇಜ್ ಇರಬಹುದಾ ಅಂತ ಆ ಲೆವೆಲ್ಲಿಂದು. ಅವೆರಡರ ಮಧ್ಯ ನಾನು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಬರ್ತಾ ಇದೆ. ಯಾವುದು ಅಂತ ಎಕ್ಸಾಕ್ಟ್ಲಿ ಸ್ಪೆಸಿಫೈ ಅವರು ಮಾಡಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ಒಂದು ಹೊಸ ಪ್ರೋಸೆಸರ್ ಇದೆ. ಯುನಿಸಾಕಿಂದು T765 5G ಸೆನ್ಸಾರ್, 6 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಸೆನ್ಸಾರ್ ಆಯಿತಾ. ನಾವು ಇದರಲ್ಲಿ ಅಂತದ್ದು ಸ್ಕೋರ್ ಚೆಕ್ ಮಾಡ್ದಂಗೆ 3,88,000 ತನಕ ರೇಟಿಂಗನ್ನು ಕೊಡ್ತು. ಒಂದು ಒಳ್ಳೆ ರೇಟಿಂಗ್ಗೆ ಈ ಪ್ರೈಸ್ ರೇಂಜ್ಗೆ ಆಯಿತಾ. ಮುಂಚೆ ಎಲ್ಲ ಬರೀ 10,000 ಬಡ್ಜೆಟಲ್ಲಿ 1.5-2 ಲಕ್ಷ ಬರ್ತಿತ್ತು ಮುಂಚೆ, ಈಗ ಒಂದು ವರ್ಷ ಮುಂಚೆ. ಈಗಂತೂ 7-8 ಸಾವಿರಕ್ಕೆಲ್ಲ ನಮಗೆ ಒಳ್ಳೆ ಬೆಂಚ್ ಮಾರ್ಕ್ ಕೊಡುವಂಥ ಸ್ಮಾರ್ಟ್ಫೋನ್ಗಳು ಬರೋಕ್ಕೆ ಶುರುವಾಗಿದೆ. ಈ ಬೆಲೆಗೆ ಒಂದು ಪವರ್ಫುಲ್ ಆಗಿರುವಂಥ ಒಳ್ಳೆ ಬೆಂಚ್ ಮಾರ್ಕನ್ನು ಕೊಡುವಂಥ ಪ್ರೋಸೆಸರ್ ಅಂತ ಅನ್ಬೋದು. ಹಂಗಂತ ಒಳ್ಳೆ ಪ್ರೋಸೆಸರ್ ಅಂದ ತಕ್ಷಣ ಫುಲ್ ಸ್ಮೂತ್ ಆಗಿರುತ್ತೆ ಅಂತಲ್ಲ, ಆಪ್ಟಿಮೈಸ್ ಹೆಂಗೆ ಮಾಡಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಆಮೇಲೆ ಬರ್ತೀನಿ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ನಾರ್ಮಲ್ ಅನ್ನಿಸ್ತು ನಮಗೆ. ಇದರಲ್ಲಿ ಒಂದು 4% ಬ್ಯಾಟ್ರಿ ಡ್ರೈನ್ ಆಯಿತು. ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟು ಆಗಲಿಲ್ಲ ಆಯಿತಾ. ಸೊ ಫೋನ್ ಅಷ್ಟೊಂದೇನು ಹೀಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ನಮಗೆ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. HD-ನಲ್ಲಿ ಮ್ಯಾಕ್ಸಿಮಮ್ ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಸ್ವಲ್ಪ ಲ್ಯಾಗಿ ಇದೆ ಆಯಿತಾ. ಈ ಬೆಲೆಗೆ ಎಕ್ಸ್ಪೆಕ್ಟೆಡ್ಡೇ ಅದು, ಸ್ಮೂತ್ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಾಗಲ್ಲ. ಸೊ ಕೆಲವೊಂದು ಟೈಮ್ ಫ್ರೇಮ್ ಡ್ರಾಪ್ ಫೀಲ್ ಆಗ್ಬೋದು, ಲ್ಯಾಗಿ ಅನಿಸ್ಬೋದು. ಸೊ ನೀವು ಕೊಡ್ತಾ ಇರೋ 8,000 ರೂಪಾಯಿಗೆ 20-25,000 ರೂಪಾಯಿ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಂಗಿಲ್ಲ ಆಯಿತಾ. ಆ ವಿಷಯ ತಲೆ ಇಟ್ಕೋಬೇಕು. ಸೊ ಪರ್ಫಾರ್ಮೆನ್ಸ್ ಈ ಬೆಲೆಗೆ ಆನ್ ಪೇಪರ್ ಚೆನ್ನಾಗಿದೆ ಆಯಿತಾ. ಆನ್ ಪೇಪರ್ ಒಂದು ಒಳ್ಳೆಯ ಪ್ರೊಸೆಸರ್. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನ್ನ ರೇರಲ್ಲಿ 2 ಕ್ಯಾಮ್ರಾ ಇದೆ. 13 MP AI ಕ್ಯಾಮ್ರಾ ಅಂತೆ. AI ಅಂತ ಏನಕ್ಕೆ ಎಲ್ಲದಕ್ಕೂ ಆ್ಯಡ್ ಮಾಡ್ತಾರೋ ಗೊತ್ತಿಲ್ಲ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ಡೇ ಲೈಟಲ್ಲಿ ಒಂದೊಳ್ಳೆ ಔಟ್ಪುಟ್ ಫೋಟೋ ಕೊಡುತ್ತೆ ಅಂತ ಅನ್ನಿಸ್ತು ನನಗೆ. ಕಲರ್ಸ್ ಕೂಡ ತುಂಬ ಪಾಪ್ ಆಗ್ತಾ ಇದೆ, ನೋಡೋದಕ್ಕೆ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಯಿತಾ. ಸರ್ಪ್ರೈಸಿಂಗ್, ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಂತ ಏನು ಕೆಳವಾಗಿಲ್ಲ, ಚೆನ್ನಾಗಿದೆ ಫೋಟೋಸ್. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಲೋ ಲೈಟಲ್ಲಿ ಸ್ವಲ್ಪ ಕಷ್ಟಪಡುತ್ತೆ ಅಂತ ಅನ್ನಿಸ್ತು. ಬೆಳಕು ಕಡಿಮೆ ಇರೋ ಟೈಮಲ್ಲಿ ಸ್ವಲ್ಪ ಗ್ರೇನಿ ಫೀಲ್ ಕೊಡಬಹುದು ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ತುಂಬ ನಾರ್ಮಲ್ ಅಂತೀನಿ ಆಯಿತಾ. ಇನ್ನೊಂದು ಮೋಸ್ಟ್ಲಿ ಡೆಪ್ತ್ ಸೆನ್ಸರ್ ಅಂತ ಅನ್ಕೋತೀನಿ, ಯಾವುದು ಅಂತ ಸ್ಪೆಸಿಫೈ ಅವರು ಮಾಡಿಲ್ಲ. ಇದು AI ಮುಖಾಂತರ ಏನೋ ಸೀನ್ ಡಿಟೆಕ್ಷನ್ನು, ಅನೌನ್ಸ್ಮೆಂಟು, HDR ಪೋರ್ಟ್ರೇಟು, ನೈಟ್ ಮೋಡ್ ಬೇಸಿಕ್ ಕೆಲವೊಂದು ಕೊಟ್ಟಿದ್ದಾರೆ. ಅದು ನಂಗೆ ಅನ್ನಿಸ್ತಂಗೆ AI ಫೀಚರ್ ಅಂತ ಅನ್ನಲ್ಲ ಆಯಿತಾ. ಸೊ ಎಲ್ಲ ಫೋನಲ್ಲೂ ಬರುತ್ತೆ, ಅದು ಎಲ್ಲದಕ್ಕೂ AI ಅಂತ ಆ್ಯಡ್ ಮಾಡ್ತಾರೆ. ಹಂಗಂತ ಏನೋ AI ಇಂಟಿಗ್ರೇಷನ್ ಆಗಿದೆ ಅಂತ ಅಲ್ಲ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ 5 MP ಇದೆ. ಇದು ತುಂಬ ವೈಡ್ ಆಗಿದೆ ಅಂತ ಅನ್ನಲ್ಲ ನಾನು. ಕ್ಲಾರಿಟಿ ಪರವಾಗಿಲ್ಲ ಆಯಿತಾ, ತುಂಬ ಏನು ವೈಡ್ ಆಗಿಲ್ಲ, ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ಆ ಸ್ಯಾಂಪಲ್ನು ಕೂಡ ತೋರಿಸ್ತಾ ಇದ್ದೀನಿ. ವಿಡಿಯೋ ಮೋಡಿಗೆ ಸ್ವಿಚ್ ಆದ ತಕ್ಷಣ ನಿಮಗೆ ಫುಲ್ ಝೂಮ್ ಇನ್ ಆಗುತ್ತೆ. ಸೊ ವ್ಲಾಗರ್ಸ್ಗಳಿಗೆ ಅಲ್ಲ ಆಯಿತಾ, ಫುಲ್ ಮುಖ ಮಾತ್ರ ಕಾಣುತ್ತೆ ನಾವು ಈ ಥರ ಇಟ್ಕೊಂಡ್ಬಿಟ್ರೆ. ಸೊ ಅದರಿಂದ ಇನ್ನು ವಿಡಿಯೋ ರೆಕಾರ್ಡಿಂಗು ರೇರ್ ಕ್ಯಾಮ್ರಾ 4K 30 FPS, ಅದು ಹೆಂಗೆ ಅಂತ ಗೊತ್ತಿಲ್ಲ. 4K 30 FPS ಆಪ್ಷನ್ ಇದೆ. ಮತ್ತು ಸೆಲ್ಫಿ ಕ್ಯಾಮ್ರಾ ಫುಲ್ HD 30 FPS ಅಲ್ಲಿ ಮಾಡುತ್ತೆ ಆಯಿತಾ.
4K ಮೋಸ್ಟ್ಲಿ ಅದು ಅಪ್ಸ್ಕೇಲ್ ಮಾಡುತ್ತೆ ಅನ್ನೋ ಗೊತ್ತಿಲ್ಲ ಆಯಿತಾ. 4K 30 FPS ಆಪ್ಷನ್ ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜ್ಗೆ, ಅದು ಅನ್ಬಿಲಿಯಬಲ್ ಅಂತ ಅನ್ನಿಸ್ತು ನನಗೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ನಮಗೆ ಫೇಸ್ ಅನ್ಲಾಕ್ ಇದೆ ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಹ ಇದೆ ಆಯಿತಾ. ಎರಡೂ ಕೂಡ ತುಂಬ ಫಾಸ್ಟ್ ಆಗಿದೆ ಅಂತ ಅನ್ನಿಸ್ತು. ಇನ್ನು OS ಗೆ ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ 15 ಬೇಸ್ ರನ್ ಆಗ್ತಿರುವಂಥ OS. ಇದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ ಆಯಿತಾ. ಯಾವುದೇ ಬ್ಲೂಟ್ವೇರ್ಸ್ಗಳಿಲ್ಲ, ಯಾವುದೇ ಅನ್ವಾಂಟೆಡ್ ಅಪ್ಲಿಕೇಶನ್ಗಳು ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇಲ್ಲ. ಸದ್ಯಕ್ಕೆ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಇವರು ಗ್ಯಾರಂಟಿ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಅಪ್ಡೇಟನ್ನು ಕೊಡ್ತೀವಿ ಅಂತ. ಮೋಸ್ಟ್ಲಿ ಇದಕ್ಕೆ ಯಾವುದೇ ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರಲ್ಲ. ಸೆಕ್ಯೂರಿಟಿ ಅಪ್ಡೇಟ್ನು ಕೂಡ ಎಷ್ಟು ವರ್ಷ ಕೊಡ್ತಾರೆ ಅಂತ ಎಲ್ಲೂ ಕೂಡ ಅವ್ರು ಸ್ಪೆಸಿಫೈ ಮಾಡಿಲ್ಲ, ಒಟ್ಟಿಗೆ ಬರುತ್ತಂತೆ. ಆ ನಂಬಿಕೆ ಮೇಲೆ ತಗೋಬೇಕು ಅಷ್ಟೇ ನಾವು. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ, ಓಕೆ. ಮತ್ತು ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಬಟ್ ಈ ಫೋನು 18 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ, ಒಳ್ಳೆ ವಿಷಯ. ಸ್ಪೀಕರಿಗೆ ಬಂತು ಅಂದರೆ ಮೊನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಕೂಡ ಪರವಾಗಿಲ್ಲ. ಹೆಡ್ಫೋನ್ ಜಾಕ್ ಸಹ ಕೊಟ್ಟಿದ್ದಾರೆ, ಪ್ಲಸ್ ಪಾಯಿಂಟು. ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ಬ್ಲೂಟೂತ್ 4.2 ಕೊಟ್ಟಿದ್ದಾರೆ, ಅಟ್ಲೀಸ್ಟ್ 5.0 ಇರಬೇಕಾಗಿತ್ತು. ಮತ್ತು FM ರೇಡಿಯೋ ಆಪ್ಷನ್ ಸಹ ಇದೆ ಆಯಿತಾ. ಕೆಲವೊಂದು ಬೇಸಿಕ್ ಸೆನ್ಸಾರ್ಸ್ನು ಕೂಡ ಆ್ಯಡ್ ಮಾಡಿದ್ದಾರೆ. ನೀವಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಬೆಲೆಗೆ ಹೌದು, ಆನ್ ಪೇಪರ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ, ಡಿಸ್ಪ್ಲೇ ಓಕೆ ಆಯಿತಾ, ಎಲ್ಲ ಚೆನ್ನಾಗಿದೆ. ನೀವು ಡಿಸೈಡ್ ಮಾಡಿ. ನಮ್ಮ ಇಂಡಿಯನ್ ಬ್ರ್ಯಾಂಡು ಆಯಿತಾ. ಬಟ್ ಗೊತ್ತಿಲ್ಲ, ನಾವು ಇಂಡಿಯನ್ ಬ್ರ್ಯಾಂಡ್ ಅನ್ನೋದಕ್ಕೆ ತಗೋಬೇಕಾ, ತುಂಬ ಕಷ್ಟ ಇದನ್ನು ಡಿಸೈಡ್ ಮಾಡೋದು. ಆನ್ ಪೇಪರ್ ಚೆನ್ನಾಗಿದೆ, ತಗೊಂಬಿಟ್ಟು ಆಮೇಲೆ ಏನಾದರೂ ಒಂದು ಇಶ್ಯೂ, ಯಾರೋ ಈಗ ನಾನು ಹೇಳ್ತೀನಿ ತಗೊಳ್ಳಿ ಅಂದ್ಬಿಟ್ಟು ಅದರಲ್ಲಿ ಒಬ್ಬರು ಇಬ್ಬರು ಏನಾದರೂ ಇಶ್ಯೂ ಫೇಸ್ ಮಾಡ್ರೆ ಆಮೇಲೆ ನನಗೆ ಮಕ್ಕೋಗಿದ್ದೀರ. ನೀವು ಡಿಸೈಡ್ ಮಾಡ್ಕೊಳ್ರಪ್ಪ. ಆನ್ ಪೇಪರ್ ಚೆನ್ನಾಗಿದೆ, ಬಟ್ ಲಾಭ ಆದವರು ಆ ನಂಬಿಕೆಯನ್ನು ಹೆಂಗೆ ಉಳಿಸ್ಕೋತಾರೆ ಅದ್ರ ಮೇಲೆ ಡಿಪೆಂಡ್ ಆಯಿತಾ. ತುಂಬ ಜನ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಂದ್ಬಿಟ್ಟು ಈ ಫೋನ್ನ ಚೂಸ್ ಮಾಡ್ತಾರೆ, ಉಳಿಸ್ಕೋಬೇಕು ಆಯಿತಾ ತಗೊಳ್ಳೋರಿಗೆ. ಮೋಸ್ಟ್ಲಿ ನಂಗೆ ಅನ್ನಿಸ್ದಂಗೆ ಲಾಭ ಅದು ಮೆಜಾರಿಟಿ ಆಫ್ಲೈನ್ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಸೇಲ್ಸ್ ಆಗುತ್ತೆ ಅಂತ ಅನ್ಕೋತೀನಿ ಆಯಿತಾ. ಬಟ್ ನನ್ನ ಫೋನ್ ಏನೋ ಚೆನ್ನಾಗಿದೆ, ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬ ಇಂಪ್ರೂವ್ ಮಾಡಬೇಕು. ಸರ್ವಿಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಒಂದು ಸಲ ನಂಗೆ ರೀಪ್ಲೇಸ್ಮೆಂಟೇ ಕೊಟ್ಟಿದ್ರು ಫೋನ್ದು, ನೋಡಬೇಕು ಏನು ಮಾಡ್ತಾರೆ ಅಂತ. ಆನ್ ಪೇಪರ್ ಓಕೆ, ಕಾಂಪಿಟೇಷನ್ ಅಂತೂ ಇದೆ ಆಯಿತಾ. ಪೋಕೋ ಅಂದ್ಕೋತೀನಿ, ಪೋಕೋದಲ್ಲೇ ಸೇಮ್ 7,500 ರೂಪಾಯಿಗೆ ಸಿಮಿಲರ್ 5G ಫೋನ್ ನಮಗೆ ಸಿಗುತ್ತೆ ಪೋಕೋದಲ್ಲೂ ಕೂಡ. ಅವ್ರಿಗೆ ಟಕ್ಕರ್ ಕೊಡಬೇಕು ಅಂತ ಅಂದರೆ ಇವ್ರು ಇನ್ನೂ ಪ್ರೈಸನ್ನು ಕಾಂಪಿಟೇಟಿವ್ ಇಡಬೇಕು ನಂಗೆ ಅನ್ನಿಸ್ತದೆ. 7,000 ರೂಪಾಯಿಗೆ ಇಟ್ಬಿಟ್ಟಿದ್ರೆ ನೋಡಿ ಬೆಂಕಿ ಫೋನ್ ಆಗ್ತಿತ್ತು. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.